ಜಮ್ಮು ಕಾಶ್ಮೀರದ ಪಹಲ್ಗಾಮ್ನ ನರಮೇಧ ಇಡೀ ದೇಶವನ್ನೇ ಕೆರಳಿಸಿದೆ. ಅಟ್ಟಹಾಸ ಮೆರೆದು ಅಮಾಯಕ ಜೀವಗಳನ್ನು ಕೊಂದ ಉಗ್ರರ ಸರ್ವನಾಶವಾಗಲಿ ಅಂತ ಇಡೀ ಜಗತ್ತೇ ಶಾಪ ಹಾಕ್ತಿದೆ. ತಣ್ಣಗಿದ್ದ ನಾಡಲ್ಲಿ ಶಾಂತಿ ಶಮನಗೊಳಿಸಿದ ನೀಚರ ನಿರ್ನಾಮಕ್ಕೆ ಪ್ರಧಾನಿ ಮೋದಿ ಪಣ ತೊಟ್ಟಿದ್ದಾರೆ. ಆ ದುಷ್ಟರು ಪಾತಾಳದಲ್ಲಿ ಅಡಗಿದ್ರು ಹುಡುಕಿಕೊಳ್ಳಲು ಭಾರತೀಯ ಸೇನೆ ಬೇಟೆ ಆರಂಭಿಸಿದೆ. ದುರುಳರ ತಾಣವನ್ನ ನಾಶಗೊಳಿಸಲಾಗಿದೆ. ಹೀಗಿರುವಾಗ ನರರಕ್ಕಸರ ಸಂಹಾರಕ್ಕೆ ಅವರ ಅಟ್ಟಹಾಸವನ್ನ ಸಂಪೂರ್ಣವಾಗಿ ಅಂತ್ಯಗೊಳಿಸಲು ಸುದರ್ಶನ ಚಕ್ರವೊಂದು ಸಿದ್ಧವಾಗಿದೆ. ಅದನ್ನ ಪ್ರಯೋಗಿಸಲು ಶಕ್ತಿಶಾಲಿ ಸೇನೆ ಸಜ್ಜಾಗಿ ನಿಂತಿದೆ. ಎನ್ಕೌಂಟರ್ ಶುರು, ಉಗ್ರರ ಮನೆಗಳು ಧ್ವಂಸ. ಮತ್ತೆ ಮರುಕಳಿಸಲಿದೆ ಮೋದಿಯ ಶಪಥ ಸಮರ. ಹೌದು, ಪ್ರತಿ ಬಾರಿ ಉಗ್ರ ದಾಳಿ ನಡೆದಾಗಲೂ ಭಾರತ ದಿಟ್ಟ ಉತ್ತರವನ್ನೇ ಕೊಡುತ್ತಾ ಬಂದಿದೆ. ಉರಿ ಅಟ್ಯಾಕ್ಗೆ ಸರ್ಜಿಕಲ್ ಸ್ಟ್ರೈಕ್, ಪುಲ್ವಾಮಾ ದಾಳಿಗೆ ಏರ್ ಸ್ಟ್ರೈಕ್ ಆಪರೇಷನ್ ಆಲ್ ಔಟ್. ಹೀಗೆ ಉಗ್ರರು ಒಂದು ಹೆಜ್ಜೆ ಮುಂದಿಟ್ರೆ ಭಾರತ ಮಾತ್ರ ಅವರ ಉಸಿರನ್ನೇ ನಿಲ್ಲಿಸಿ ರೌದ್ರಾವತಾರವನ್ನ ತೋರಿಸುತ್ತಾ ಬಂದಿದೆ. ಇದೀಗ ಪಹಲ್ಗಾಮ್ ದಾಳಿಗೆ ಅದಕ್ಕಿಂತ ಭಯಾನಕ ಭೀಕರ ಉತ್ತರ ಕೊಡಲು ಭಾರತ ನಿಗೂಢ ಪ್ಲಾನ್ ಒಂದನ್ನ ಮಾಡಿಕೊಂಡಿದೆ ಅಂತ ಹೇಳಲಾಗ್ತಿದೆ. ಈಗಾಗಲೇ ಪ್ರಧಾನಿ ಮೋದಿ ಕೂಡ ಉಗ್ರರನ್ನ ಹುಡುಕಿ ಕೊಲ್ಲುತ್ತೇವೆ, ಪ್ರತೀಕಾರ ತೀರಿಸಿಕೊಳ್ಳದೆ ಬಿಡಲ್ಲ ಅಂತ ಮತ್ತೊಮ್ಮೆ ಶಪಥ ಮಾಡಿದ್ದಾರೆ. ಆದ್ರೆ ಈ ಬಾರಿ ಹಿಂದೆ ನಡೆದಂತೆ ಸರ್ಜಿಕಲ್ ಸ್ಟ್ರೈಕ್ ನಡೆಯುತ್ತಾ ಅಥವಾ ಏರ್ ಸ್ಟ್ರೈಕ್ ನಡೆಯುತ್ತಾ ಅನ್ನೋದು ಭಾರಿ ಕುತೂಹಲ ಕೆರಳಿಸಿದೆ. ಉಗ್ರರ ತಾಣಗಳು ಬ್ಲಾಸ್ಟ್, ಮುಂದಿದೆ ಮಾರಿ ಹಬ್ಬ. ಈಗಾಗಲೇ ಪಹಲ್ಗಾಮ್ ದಾಳಿಯಲ್ಲಿ ಭಾಗಿಯಾಗಿದ್ದ ಉಗ್ರರ ಬೇಟೆಯನ್ನ ಸೇನಾಪಡೆ ಆರಂಭಿಸಿದೆ. ಮೊದಲ ಹಂತದ ಪ್ರಯೋಗವನ್ನು ಇಂಡಿಯನ್ ಆರ್ಮಿ ಮಾಡಿ ತೋರಿಸಿದೆ. ಹೌದು, ನಿನ್ನೆ ರಾತ್ರಿ ಲಷ್ಕರ್ ಉಗ್ರರಾದ ಆದಿಲ್ ಹಾಗೂ ಆಸಿಫ್ ಮನೆಗಳನ್ನ ಧ್ವಂಸ ಮಾಡಿ ಭಾರತೀಯ ಸೇನೆ ಯುದ್ಧದ ಸಂದೇಶ ರವಾನಿಸಿದೆ. ಅನಂತ್ನಾಗ್ನ ಬೀಚ್ ಬೆಹ್ರಾದಲ್ಲಿ ಆದಿಲ್ ಮನೆ ಹಾಗೂ ದಕ್ಷಿಣ ಕಾಶ್ಮೀರದಲ್ಲಿ ಆಸಿಫ್ ಶೇಖ್ ಮನೆಯನ್ನ ನಿರ್ನಾಮ ಮಾಡಲಾಗಿದೆ. ಇದರ ಜೊತೆಗೂ ಬಂಡಿಪೋರಾ ಜಿಲ್ಲೆಯಲ್ಲೂ ಉಗ್ರರಿರುವ ಮಾಹಿತಿ ಖಚಿತಪಡಿಸಿಕೊಂಡು ಭದ್ರತಾ ಪಡೆ ಎನ್ಕೌಂಟರ್ ಆರಂಭಿಸಿದೆ. ಹೀಗೆ ಇಂಚಿಂಚೆ ಉಗ್ರರ ಹೆಜ್ಜೆ ಗುರುತು ಪತ್ತೆ ಹಚ್ಚಿ ದುರುಳರ ಜಾಲವನ್ನ ಸಂಪೂರ್ಣವಾಗಿ ನಾಶ ಮಾಡಲು ಭಾರತೀಯ ಸೇನೆ ಮಾಸ್ಟರ್ ಪ್ಲಾನ್ ಮಾಡಿದೆ. ಆದ್ರೆ ಆ ಪ್ಲಾನ್ ಆಪರೇಷನ್ ಆಲ್ ಔಟ್ ಆಗಿರುತ್ತಾ ಅಥವಾ ಸರ್ಜಿಕಲ್ ಸ್ಟ್ರೈಕ್ ಆಗುತ್ತಾ ಅಥವಾ ಏರ್ ಸ್ಟ್ರೈಕ್ ಆಗುತ್ತಾ ಅನ್ನೋದು ನಿಗೂಢವಾಗಿದೆ. ಒಂದ್ ಕಡೆ ಭಾರತ ಪಾಕಿಸ್ತಾನದೊಟ್ಟಿಗೆ ರಾಜತಾಂತ್ರಿಕ ವಾರ್ ಆರಂಭಿಸಿದೆ. ಎಲ್ಲ ರಾಜ್ಯಗಳಲ್ಲಿರುವ ಪಾಕಿಸ್ತಾನದವರನ್ನ ಗುರುತಿಸಿ ವಾಪಸ್ ಕಳಿಸಲು ಗೃಹ ಸಚಿವ ಅಮಿತ್ ಶಾ ಕರೆ ಕೊಟ್ಟಿದ್ದಾರೆ. ಇತ್ತ ಉಗ್ರರ ಸಂಹಾರಕ್ಕೆ ಇಂಡಿಯನ್ ಆರ್ಮಿ ರೆಡಿಯಾಗಿ ನಿಂತಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.